ಹೈ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. RRB NTPCಯ 8ನೇ ಆಗಸ್ಟ್ 2025ರಂದು ನಡೆದ ಎಲ್ಲ ಒಂದು ಶಿಫ್ಟ್ಗಳಲ್ಲಿನ GK ಕ್ವೆಶನ್ಸ್ಗಳನ್ನು ನಾವು ಇಲ್ಲಿ ಚರ್ಚೆ ಮಾಡುವ. ಫ್ರೆಂಡ್ಸ್, ಇಲ್ಲಿ ಮೊದಲ ಕ್ವೆಶನ್ ನೀವು ನೋಡ್ಬೋದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷ ಯಾರು? ಓಕೆ, ಅಂದರೆ ಈ ಒಂದು ನಮ್ಮ ಇಂಡಿಯಾದು ಅಂದರೆ ಹೂ ಈಸ್ ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್? ಸೊ ಅಂತ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತಪ್ಪ? ಆ್ಯನಿ ಬೆಸೆಂಟ್. ಆ್ಯನಿ ಬೆಸೆಂಟ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. ಇವರು ಯಾವಾಗಿದ್ದರು? ಇವರು 1917ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇವರು ಮೊದಲ ಮಹಿಳೆ ಆಗ್ತಾರೆ. ಮೊದಲ ಭಾರತೀಯ ಮಹಿಳೆ ಅಂದರೆ ಸರೋಜಿನಿ ನಾಯ್ಡು. ಓಕೆ, ಇವರು ಯಾವಾಗ? 1925 ಓಕೆ, ನೆಕ್ಸ್ಟ್ ಕ್ವೆಶನ್. ಬಿಹಾರದ ದುಃಖದ ನದಿ ಅಂತ ಯಾವುದನ್ನು ಕರೀತಾರೆ? ಓಕೆ, ಬಿಹಾರದ ದುಃಖದ ನದಿ ಅಥವಾ ಸಾರೋ ಆಫ್ ಬಿಹಾರ್, ಅದು ಕೋಸಿ ನದಿ ಬರುತ್ತಾ? ಓಕೆ, ನೆಕ್ಸ್ಟ್. ಕ್ವಿಟ್ ಇಂಡಿಯಾ ಚಳವಳಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಇದು 1942 ಆಗಸ್ಟ್ನಲ್ಲಿ. ಓಕೆ, ನೆಕ್ಸ್ಟ್ ನೋಡಿ. ಶ್ರೀಲಂಕಾ ಕರೆನ್ಸಿ ಏನಂತ ಕೇಳಿದ್ದಾರೆ. ಸೊ ಶ್ರೀಲಂಕಾ ಕರೆನ್ಸಿ ಅದೇನಾಗುತ್ತಾ? ಅದು ಕೂಡ ನಮ್ಮ ಭಾರತದಂತೆ ರುಪಿಯನ್ನು ಹೊಂದಿದೆ. ಓಕೆ, 1 ಶ್ರೀಲಂಕನ್ ಕರೆನ್ಸಿ ಅಂದರೆ ಎಷ್ಟು? 0.29 ರುಪಿ ಅಂದಂಗೆ. ಅರ್ಥ ಆಯ್ತಾ? ನೆಕ್ಸ್ಟು, ಸಂವಿಧಾನದ ಯಾವ ವಿಧಿಯು ಹಣಕಾಸು ಆಯೋಗದ ಬಗ್ಗೆ ಹೇಳುತ್ತದೆ? ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಫೈನಾನ್ಷಿಯಲ್ ಕಮಿಷನ್? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? 280 ಆರ್ಟಿಕಲ್. ಓಕೆ, ಸೊ ಇದು ರಾಷ್ಟ್ರಪತಿಯವರಿಂದ ಈ ಒಂದು ಫೈನಾನ್ಸ್ ಕಮಿಷನನ್ನು ಏನು ಮಾಡ್ತಾರೆ? ನಿಯೋಜಿಸ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಭಾರತದಲ್ಲಿ ಸೂರ್ಯ ಉದಯಿಸುವ ನಾಡು ಎಂದು ಕರೆಯಲ್ಪಡುವ ರಾಜ್ಯ ಯಾವುದು? ಸೊ ಅದು ಯಾವುದು? ಅರುಣಾಚಲ್ ಪ್ರದೇಶ್. ಓಕೆ, ಅರುಣಾಚಲ್ ಪ್ರದೇಶದ ಏನಪ್ಪ ಅಥವಾ ಭಾರತದ ಪೂರ್ವದ ತುದಿ ಯಾವುದಂತ ನೀವು ಕಾಮೆಂಟಲ್ಲಿ ತಿಳಿಸಿ. ಅದು ಅರುಣಾಚಲ್ ಪ್ರದೇಶದ ರಾಜ್ಯದಲ್ಲಿ ಬರ್ತದೆ, ಬಟ್ ಅದು ಯಾವ ಗ್ರಾಮ? ಓಕೆ, ನೆಕ್ಸ್ಟ್ ಕ್ವೆಶನು. ಸಿಕ್ಕಿಂನ ರಾಜಧಾನಿ ಯಾವುದು? ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟೋಕ್. ಇದು ಜನಸಂಖ್ಯೆಯಲ್ಲಿಯೇ ಅತಿ ಚಿಕ್ಕ ರಾಜ್ಯ. ನೆಕ್ಸ್ಟ್ ನೋಡಿ. 2024ರ ಬೇಸಿಗೆ ಒಲಿಂಪಿಕ್ಸ್ ಯಾವ ದೇಶದಲ್ಲಿ ನಡೆಯಿತು? ದ 2024 ಸಮ್ಮರ್ ಒಲಿಂಪಿಕ್ಸ್ ಇನ್ ವಿಚ್ ಕಂಟ್ರಿ? ಅಂದ್ರೆ ಯಾವ ಒಂದು ಕಂಟ್ರಿಯಲ್ಲಿ ನಡೀತು ಅಂತ ಕೇಳಿದ್ದಾರೆ. ಓಕೆ, ಸೊ ಇದು ಫ್ರಾನ್ಸ್ ದೇಶದಲ್ಲಿ. ಫ್ರಾನ್ಸಲ್ಲಿ ಅಂದರೆ ಫ್ರಾನ್ಸ್ ಸಿಟಿ ಯಾವುದಪ್ಪ? ಪ್ಯಾರಿಸಲ್ಲಿ ನಡೀತು. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ದ್ವಿತೀಯ ಸಂಶ್ಲೇಷಣೆಗೆ ಯಾವ ಅನಿಲ ಅತ್ಯಗತ್ಯ? ಓಕೆ, ಅತ್ಯಗತ್ಯ ಅಂದ್ರೆ ನೀಡ್ ಯಾವುದು? ಅತಿ ಹೆಚ್ಚು ಯಾವ ಒಂದು ಅನಿಲ ಇದಕ್ಕೆ ಬೇಕಾಗ್ತದೆ? ವಿಚ್ ಗ್ಯಾಸ್ ಈಸ್ ಇಸೆನ್ಷಿಯಲ್ ಫಾರ್ ಫೋಟೋಸಿಂಥೆಸಿಸ್? ಇದು ಇಂಗ್ಲೀಷಲ್ಲಿ ಯಾಕೆ ಹೇಳೋದಂದರೆ ಕೆಲವೊಂದು ಜನಕ್ಕೆ ಸ್ವಲ್ಪ ಸೈನ್ಸ್ ಡಿಪಾರ್ಟ್ಮೆಂಟ್ ಇರೋದರಿಂದ ಕೆಲವೊಂದು ಜನಕ್ಕೆ ಕನ್ನಡ ಸ್ವಲ್ಪ ಇಂಗ್ಲೀಷು ಬೆಟರ್ ಅನಿಸುತ್ತೆ. ಸೊ ಇದಕ್ಕೆ ಮೇನ್ ಬೇಕಾದದ್ದು CO2, ಕಾರ್ಬನ್ ಡೈಆಕ್ಸೈಡ್. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ವಿದ್ಯುತ್ ಪ್ರವಾಹದ SI ಘಟಕ ಅಂದರೆ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ SI ಯೂನಿಟ್ ಏನು ಬರುತ್ತಾ? ಎಲೆಕ್ಟ್ರಿಕ್ ಕರೆಂಟದು SI ಯೂನಿಟು ಆ್ಯಂಪಿಯರ್. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆಮೇಲೆ ನೈಸರ್ಗಿಕ ಆಯ್ಕೆಯ ಮೂಲಕ ವಿಕಾಸದ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ದ ಥಿಯರಿ ಆಫ್ ಇವಾಲ್ಯೂಷನ್ ಬೈ ನ್ಯಾಚುರಲ್ ಸೆಲೆಕ್ಷನ್ ಹೂ ಪ್ರಪೋಸ್ಡ್ ದ ಥಿಯರಿ ಆಫ್ ಇವಾಲ್ಯೂಷನ್ ಬೈ ನ್ಯಾಚುರಲ್ ಸೆಲೆಕ್ಷನ್ ಅಂತಲೂ
ನಾವು ಕರಿಬೋದು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತಾ? ಚಾರ್ಲ್ಸ್ ಡಾರ್ವಿನ್. ಚಾರ್ಲ್ಸ್ ಡಾರ್ವಿನ್ ಅದು 1859 ಒಂದು ಬುಕ್ಕನ್ನು ಬರೀತಾನೆ. ಅದ್ರ ಬುಕ್ಕಿನ ಹೆಸರೇನು? ಒರಿಜಿನ್ ಆಫ್ ಸ್ಪೀಸೀಸ್. ಒರಿಜಿನ್ ಆಫ್ ಸ್ಪೀಸೀಸ್. ಒರಿಜಿನ್ ಆಫ್ ಸ್ಪೀಸೀಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಮಾನವನ ಮೆದುಳಿನ ಯಾವ ಭಾಗವು ಸಮತೋಲನ ಮತ್ತು ಸಮನ್ವಯವನ್ನು ನಿಯಂತ್ರಿಸುತ್ತದೆ? ವಿಚ್ ಪಾರ್ಟ್ ಆಫ್ ದಿ ಹ್ಯೂಮನ್ ಬ್ರೈನ್ ಕಂಟ್ರೋಲ್ಸ್ ದ ಬ್ಯಾಲೆನ್ಸ್ ಆ್ಯಂಡ್ ಕೋಆರ್ಡಿನೇಷನ್? ಈಗ ಮೆದುಳು ನೋಡಿ, ಈಗ ಮೆದುಳು ಒಂದು ಈ ರೀತಿ ಅದಂತ ತಿಳ್ಕೊಳ್ಳಿ. ಓಕೆ ಓಕೆ ರಫ್ ಆಗಿ ತೆಗಿತೀನಿ. ಸೊ ಅದರಲ್ಲಿ ಸೆರೆಬೆಲ್ಲಮ್ ಅಂತ ಒಂದು ಬರುತ್ತೆ. ಸೆರೆಬೆಲ್ಲಮ್. ಓಕೆ, ಸೆರೆಬೆಲ್ಲಮ್. ಸೆರೆಬೆಲ್ಲಮ್ ಇದು ಏನು ಮಾಡ್ತದ? ಇಟ್ ಕಂಟ್ರೋಲ್ಸ್ ದ ಬ್ಯಾಲೆನ್ಸ್ ಆ್ಯಂಡ್ ಕೋಆರ್ಡಿನೇಷನ್. ಓಕೆ, ಸೊ ಅದು ಕರೆಕ್ಟ್ ಅನ್ಸುತ್ತೆ, ಸೆರೆಬೆಲ್ಲಮ್. ನೆಕ್ಸ್ಟ್ ಕ್ವಶನ್ ನೋಡಿ. ಅಡುಗೆ ಸೋಡಾದ ರಾಸಾಯನಿಕ ಸೂತ್ರ. ದ ಕೆಮಿಕಲ್ ಫಾರ್ಮುಲಾ ಆಫ್ ಬೇಕಿಂಗ್ ಸೋಡಾ. ಸೊ ಬೇಕಿಂಗ್ ಸೋಡಾ ಅಂತಾರೆ ಇದಕ್ಕೆ. ಬೇಕಿಂಗ್ ಸೋಡಾ ಅಂದರೆ NaHCO3. NaHCO3. ಇದಕ್ಕೆ ಸೋಡಿಯಂ ಏನಂತೀವಿ ನಾವು? ಸೋಡಿಯಂ ಬೈಕಾರ್ಬೋನೇಟ್. ಇದು ವಾಷಿಂಗ್ ಸೋಡಾ ಒಂದು ಬರುತ್ತೆ, Na2CO3. ಇದು ಏನಪ್ಪ? ಬಟ್ಟೆ ಒಗೆಯುವ ಸೋಡಾ. ಇದು Na2CO3. ಕನ್ಫ್ಯೂಸ್ ಆಗಬೇಡಿ. ಓಕೆ, ಸೊ ಇನ್ನಷ್ಟು ಕ್ವಶನ್, ಇನ್ನೊಂದು 2 ಕ್ವಶನ್ ಇದಾವೆ, ಇದರಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಭಾರತದ ಮೊದಲ ಫಸ್ಟ್ ಗವರ್ನರ್ ಜನರಲ್ ಯಾರು? ನೋಡಿ, ಗವರ್ನರ್ ಜನರಲ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಓಕೆ, ಹೂ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ? ಅಂದರೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಈ ಒಂದು ಗವರ್ನರ್ ಜನರಲ್ ಯಾರು ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಇವರೇ ಮೊದಲು. ಕೊನೆಯ ವೈಸ್ರಾಯನು ಮೌಂಟ್ ಬ್ಯಾಟನೇ, ಮೊದಲ ಗವರ್ನರ್ ಜನರಲು ಮೌಂಟ್ ಬ್ಯಾಟನೇ. ಇವರಾದಮೇಲೆ ಅಂದರೆ ಒಂದು ಲಾರ್ಡ್ ಮೌಂಟ್ ಬ್ಯಾಟನ್ ಆದಮೇಲೆ ಯಾರು ಬರ್ತಾರೆ? ಸಿ ರಾಜಗೋಪಾಲಾಚಾರಿ ಬರ್ತಾರೆ. ಸಿ ರಾಜಗೋಪಾಲಾಚಾರಿ. ಓಕೆ, ಇವರು ಮೌಂಟ್ ಬ್ಯಾಟನ್ನ 1948 ಮಟ್ಟ ಇರ್ತಾರೆ, June 21. ಆಮೇಲೆ ರಾಜಗೋಪಾಲಾಚಾರಿ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಓಕೆ, ಇನ್ನೊಂದು ವಿಷಯ ಏನಂದರೆ, ಇದರಲ್ಲಿ ಯಾವುದೇ ಒಂದು ಕ್ವಶನ್ಗಳು ಮಿಸ್ ಆದರೆ ದಯವಿಟ್ಟು ಕ್ಷಮಿಸಿ ಮತ್ತು ಕಾಮೆಂಟಲ್ಲಿ ತಿಳಿಸಿ. ಆದಷ್ಟು ನನಗೆ ಎಷ್ಟು ಕಲೆಕ್ಟ್ ಆಗಿದಾವ ಅಷ್ಟು ನಾನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ಮಿಸ್ ಆದದ್ದು ಮುಂದಿನ ಒಂದು ಸೆಷನಲ್ಲಿ ತಿಳಿಸ್ತೀನಿ. ಪ್ರತಿ ಒಂದು ಶಿಫ್ಟು ಅಥವಾ ಡೈಲಿ ಈ ಒಂದು NTPC ಎಕ್ಸಾಮ್ದು ಪ್ರತಿಯೊಂದು ಶಿಫ್ಟಿನ ಎಲ್ಲ ಒಂದು GK ಕ್ವಶನ್, ಸೈನ್ಸ್ ಕ್ವಶನ್ಸ್ಗಳನ್ನು ನಾವು ಪ್ರತಿದಿನ ನಮ್ಮ ಈ ಒಂದು ಚಾನಲಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.